ನೀರು ಹಾಗೂ ಶುದ್ಧೀಕರಣ. ಮಳೆ ನೀರನ್ನು ಶುದ್ಧೀಕರಿಸಿ ಮರುಬಳಕೆ ಮಾಡಬಹುದು. ಇದನ್ನು ಸುಲಭವಾಗಿ ಹಂತಗಳಲ್ಲಿ ಕುಡಿಯುವ ನೀರಾಗಿ ಪರಿವರ್ತಿಸಬಹುದು. ಈ ಪ್ರಯೋಗ ಮಾಡಲು ಬೇಕಾದ ಸಾಮಗ್ರಿಗಳು: ಮರಳು, ಸಣ್ಣ ಕಲ್ಲು, ದೊಡ್ಡ ಕಲ್ಲು, ಕಾಟನ್, ಚಾರ್ಕೋಲ್, ಪ್ಲಾಸ್ಟಿಕ್ ಬಾಟಲ್, ಮೇಲ್ಛಾವಣಿ, ಪ್ಲಾಸ್ಟಿಕ್ ಪೇಪರ್ ಕಪ್, ಕತ್ರಿ, ಕಲರ್ ಪೇಪರ್, ಕಾರ್ಡ್ಬೋರ್ಡ್ ಬಾಕ್ಸ್, ಕಾರ್ಡ್ಬೋರ್ಡ್, ಕಲುಷಿತವಾದ ನೀರು, ಈ ಕಾರ್ಡ್ಬೋರ್ಡ್ಗೆ ಈ ರೀತಿ ಪೇಪರ್ ಅಂಟಿಸಿ ಈ ರೀತಿ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿಕೊಂಡ ಕಾರ್ಡ್ಬೋರ್ಡ್ ಬಾಕ್ಸ್ ಅನ್ನು ಇದರ ಮೇಲೆ ಇಟ್ಟು ಮೊದಲನೇ ಹಂತ ಮೇಲ್ಛಾವಣಿಯನ್ನು ಇದರ ಮೇಲೆ ಇಡಬೇಕು. ಮೊದಲನೇ ಹಂತ ಈ ಪ್ಲಾಸ್ಟಿಕ್ ಬಾಟಲ್ ಅನ್ನು ಕಟ್ ಮಾಡಿಕೊಂಡು ಒಂದು ಟ್ರಾನ್ಸ್ಫರ್ ಪೇಪರ್ ಅಟ್ಯಾಚ್ ಮಾಡಬೇಕು. ಇದರೊಳಗೆ ಕಾಟನ್, ಮರಳು, ಸಣ್ಣ ಕಲ್ಲು, ದೊಡ್ಡ ಕಲ್ಲು, ಚಾರ್ಕೋಲ್, ಈ ರೀತಿಯಾಗಿ ಇಟ್ಟುಕೊಳ್ಳಬೇಕು. ಅದೇ ರೀತಿ ಎರಡನೇ ಹಂತದಲ್ಲಿ ಅದರಂತೆ ಎರಡನೇ ಹಂತದಲ್ಲೂ ಎಲ್ಲಷ್ಟು ಸೇರಿಸಿ ಇಟ್ಟುಕೊಳ್ಳಬೇಕು. ಈಗ ಕಲುಷಿತವಾದ ನೀರನ್ನು ಮೇಲ್ಛಾವಣಿಗೆ ಹಾಕಬೇಕು. ಈಗ ಕಲ್ಲು ನೀರಿಗೆ ಬೇಕಾದ ಖನಿಜಾಂಶಗಳನ್ನು ಬಿಡುಗಡೆ ಮಾಡುತ್ತದೆ. ಮರಳು ನೀರಿನಲ್ಲಿರುವ ಕೊಳೆಯನ್ನು ನೀರಿನಿಂದ ಬೇರ್ಪಡಿಸುತ್ತದೆ. ಕಾಟನ್ ಸಣ್ಣ ಗಾತ್ರದ ಕೊಳೆಯನ್ನು ಹೀರಿಕೊಳ್ಳುತ್ತದೆ. ಹೀಗೆ ನಮಗೆ ಶುದ್ಧವಾದ ನೀರು ಸಿಗುತ್ತದೆ. ಹೀಗೆ ನಿಮ್ಮ ಕಲುಷಿತವಾದ ನೀರು ಶುದ್ಧವಾಗಿ ಸಿಕ್ಕಿದೆ. ಇದನ್ನು ಕುಡಿಯಲು ಹಾಗೂ ದನಕರುಗಳಿಗೂ ಬಳಸಬಹುದು. ಈ ತಿಳಿಯ ನೀರನ್ನು ಹೀಗೆ ಮಾಡಿ ತಿಳಿ ನೀರಾಗಿಸಲು ನಮ್ಮ ಅಂತರ್ಜಲ ಕುಸಿಯುವುದನ್ನು ನಾವು ತಡೆಯಬಹುದು. ಈ ನೀರನ್ನು ಈ ಮಳೆ ನೀರು ಅಷ್ಟೇ ಅಲ್ಲದೆ ಬೇರೆ ಯಾವುದಾದ್ರೂ ನೀರನ್ನು ಕೂಡ ಶುದ್ಧೀಕರಿಸಬಹುದು.